ಚಾನ್ಸಸ್ ಇಲ್ಲ, ಬಟ್ ಸ್ಟಿಲ್ ಹೋಗ್ಬೇಕು. ಮಿಯೋ ಅನ್ಕೊಂಡು ಅವ್ರಿಗೆ ತುಂಬಾ ಬೇಜಾರು ಮಾಡಿದ್ದಾರೆ. ಹೇಳಕ್ಕಾಗಲ್ಲ ಯಾವ ತರ ಉಲ್ಟಾ ಆಗ್ಬೋದು ಅಂತ. ಈ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಯಾರು ಹೋಗ್ಬೋದು ಅನ್ಸುತ್ತೆ? ನನಗೆ ಗೊತ್ತಿರೋ ಪ್ರಕಾರ ಭವ್ಯ ಹೋಗ್ಬೇಕು. ಭವ್ಯ ನನಗೆ ಹೋಗ್ಬೇಕು. ಹೋಗ್ಬೇಕು. ಯಾಕೆ ಗೊತ್ತಾ, ಇನ್ನೊಂದು ಹುಡುಗಿನ ತುಂಬಾ ಒಂಥರ ಮಿಯೋ ಅನ್ಕೊಂಡು ಅವ್ರಿಗೆ ತುಂಬಾ ಬೇಜಾರು ಮಾಡಿದ್ದಾರೆ. ಹೋದ್ಸತಿ ಎಲ್ಲ ಅದಕ್ಕೆ ಹೋದ್ವಾರ ಹೋದ್ರಲ್ವಾ ಇವ್ರು, ಅವ್ರ ಹೆಸರು ಐಶ್ವರ್ಯಾಗೆ. ಅದರಿಂದ ನನಗೆ ಸ್ವಲ್ಪ ಬೇಜಾರಾಯ್ತು. ನಾವೊಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಆತರ ಬೇಜಾರು ಮಾಡಬಾರ್ದು. ಅದು ಅಲ್ದಲೆ ಆ ಹುಡುಗಿ ಅಪ್ಪ ಅಮ್ಮ ಇಲ್ದೇ ಇರೋ ಹುಡುಗಿ, ನಂಗೆ ತುಂಬಾ ಬೇಜಾರಾಯ್ತು. ಅದರಿಂದ ನನಗೆ ಈ ಸತಿ ಭವ್ಯ ಹೋಗ್ಬೇಕು ಅಷ್ಟೇ. ಅಕಸ್ಮಾತ್ ಅವ್ರು ಮಿಸ್ ಆದ್ರು ಅಂದ್ರೆ ಯಾರು ಹೋಗ್ಬಹುದು? ಯಾಕಂದ್ರೆ ಅವರು ಗೇಮ್ ಆಡ್ತಾ ಪಾಯಿಂಟ್ಸ್ ಗಳು ಸದ್ಯಕ್ಕಿದೆ ಅವ್ರ ಹತ್ರ, ಸದ್ಯಕ್ಕೆ ಯಾರ ಹತ್ರ ಅಷ್ಟಿಲ್ಲ. ಮೋಕ್ಷಿತ ಮತ್ತೆ ಭವ್ಯ ಹತ್ರ ಇದೆ. ಮೋಕ್ಷಿತ ಹೋಗ್ಬಹುದು ಅನ್ಸುತ್ತಾ? ಅವ್ರು ಮಿಸ್ ಆದ್ರೆ ಇವ್ರು ಮೋಕ್ಷಿತ ಇವ್ರು ಹೋಗ್ತಾರೆ ಅಂತ ಅನ್ಸುತ್ತೆ. ಸೊ ಸೆಕೆಂಡ್ ಮಂಜು ಅವ್ರು ಆಗ್ಬೋದು ಅನ್ಸುತ್ತೆ. ಈ ವೀಕ್ ಅಲ್ಲಿ ಮಿಡ್ ವೀಕ್ ಅಲ್ಲಿ ಒಂದು ಎಲಿಮಿನೇಷನ್ ಇದೆ. ಸೊ ಯಾರು ಹೋಗ್ಬಹುದು? ಹೋದ್ರೆ ಮೋಕ್ಷಿತ ಅನ್ಸುತ್ತೆ. ಮೋಕ್ಷಿತ ಅವ್ರು ಹೋಗ್ತಾರೆ ಅನ್ಸುತ್ತೆ. ಈ ವೀಕ್ ಮಿಡ್ ನೈಟ್ ಎಲಿಮಿನೇಷನ್ ಇದೆ. ಸೊ ಯಾರು ಹೋಗ್ಬಹುದು? ಮಂಜು ಹೋಗ್ಬೋದು. ಮಂಜು ಹೋಗ್ಬಹುದಾ? ನಿಮ್ ಫ್ರೆಂಡ್ ಈಗ ತಾನೇ ಮಂಜು ಫೈನಲಿಸ್ಟ್ ಆಗ್ತಾರೆ ಅಂದ್ರು. ಸೊ ನಿಮ್ ಒಪಿನಿಯನ್? ಮಂಜು ಇಲ್ಲ ಅಂದ್ರೆ ಭವ್ಯ ಗೌಡ ಹೋಗ್ಬೋದು. ಮಿಡ್ ನೈಟ್ ಎಲಿಮಿನೇಷನ್ ಬೇರೆ ಇದೆ ಈ ವೀಕ್. ಮಿಡ್ ಲೈಟ್ ಎಲಿಮಿನೇಷನ್ ಅಲ್ಲಿ ಮೋಕ್ಷಿತ ಹೋಗ್ಬೋದು, ಬಹುಶಃ ಇಲ್ಲ ಗೌತಮಿ. ಓಕೆ, ಯಾಕಂದ್ರೆ ಈ ವಾರ ಆಲ್ರೆಡಿ ಎಲ್ಲ ಪಾಯಿಂಟ್ಸ್ ಗಳಿಂದ ಆಟ ಆಡ್ತಿದ್ದಾರೆ. ಸೊ ಮೋಕ್ಷಿತ ಹತ್ರ ಪಾಯಿಂಟ್ಸ್ ಆಲ್ರೆಡಿ ಇದೆ, ಭವ್ಯ ಹತ್ರನೂ ಇದೆ. ಹೇಳಕ್ಕಾಗಲ್ಲ ಯಾವ ತರ ಉಲ್ಟಾ ಆಗ್ಬೋದು ಅಂತ. ಗೌತಮಿ ಹೋಗ್ಬೋದು ಬಹುಶಃ, ಇಲ್ಲ ಅಂದ್ರೆ ಮೋಕ್ಷಿತ. ಅವ್ರು ಝೀರೋದಲ್ಲೇ ಇದ್ದಾರೆ. ಅವರಿಬ್ರಲ್ಲೇ ಇನ್ನು ಉಳ್ಕೆರ್ ಪಾಸಿಟಿವಿಟಿ ಕೈ ಹಿಡಿಯಲ್ಲ ಅಂತ. ಇಲ್ಲ ಪಾಸಿಟಿವಿಟಿ ಅದು ನೋಡಕ್ ಅಷ್ಟೇ. ಅವ್ರ ಹಂಗಾರೆ ಹೋಗ್ತಾರೆ ಅನ್ಸುತ್ತೆ. ಹೋಗ್ತಾರೆ. ಓಕೆ, ಮಿಡ್ ನೈಟ್ ಎಲಿಮಿನೇಷನ್ ಇದೆ ಈ ವೀಕ್. ಸೊ ಯಾರು ಹೋಗ್ಬಹುದು? ಭವ್ಯ ಹೋಗ್ಬೇಕು. ಹೋಗ್ಬೇಕು. ಸೊ ಅವ್ರ ಪಾಯಿಂಟ್ಸ್ ಎಲ್ಲ ಹೋಗೋ ಚಾನ್ಸಸ್ ಇದೆಯಾ? ಚಾನ್ಸಸ್ ಇಲ್ಲ, ಬಟ್ ಸ್ಟಿಲ್ ಹೋಗ್ಬೇಕು. ಯಾಕೆ? ರೀಸನ್ಸ್ ಏನಾದ್ರು? ರೀಸನ್ಸ್ ಏನಾದ್ರು ಒಂದ್ ಇಷ್ಟ ಆಗ್ತಾ ಇಲ್ಲ ಅವರಲ್ಲಿ ಅನ್ನೋದಾದ್ರೆ ಏನು? ಅಂದ್ರೆ ಅವರು ಒಂದ್ 2 ಟಾಸ್ಕ್ ನೀವು ನೋಡಿರ್ಬೋದು, ಅವ್ರು 1-2 ಮೋಸ ಹೌದು. ಮಾಡಿ ಕ್ಯಾಪ್ಟನ್ ಆಗಿದ್ರು. So, reason. ಅದಕ್ಕೋಸ್ಕರ ಹೋಗ್ಬೇಕು ಅಂತ ಅನ್ಸುತ್ತೆ. ಓಕೆ, ಈ ವೀಕ್ ಅಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಇದೆ. ಸೊ ಯಾರು ಹೋಗ್ಬಹುದು ಅನ್ಸುತ್ತೆ? ಮೋಕ್ಷಿತ ಹೋಗ್ತಾರೆ ಅನ್ಸುತ್ತಾ? ಅನ್ಸುತ್ತೆ. ನಿಮ್ ಭವ್ಯ ಕೂಡ ಭವ್ಯ. ಯಾಕೆ ಭವ್ಯ ಅವರು? ಓವರ್ ಆಕ್ಟಿಂಗ್ ಬಾಳ್ ಮಾಡ್ತಾರೆ. ಓಕೆ, ನಿಮ್ ಗೌತಮಿ ಹೋಗ್ತಾರೆ ಅನ್ಸುತ್ತೆ. ಸೇಮ್ ಭವ್ಯನ ಯಾಕೆ? ಹೌದು ಸೇಮ್ ಯಾಕೆ ಅಂತ ಕೇಳ್ತಿದ್ದೀನಿ ಅಂದ್ರೆ ಸ್ಪೆಸಿಫಿಕ್ ಆಗಿ ಅವರು ಪಾಯಿಂಟ್ಸ್ ಆಲ್ರೆಡಿ ಗಳಿಸಿದ್ದಾರೆ. ಹೋಗೋ ತರ ಇಲ್ಲ, ಚಾನ್ಸಸ್ ಇಲ್ಲ. ಲಾಸ್ಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಹಾ ಹೋಗ್ಬೋದಂತ ಅನ್ಸುತ್ತೆ. ಅನ್ಸುತ್ತೆ. Fair game ಇಲ್ಲ. ಹಾ ಈ ಮಿಡ್ ನೈಟ್ ಒಂದು ಎಲಿಮಿನೇಷನ್ ಇದೆ ಈ ವೀಕ್ ಅಲ್ಲಿ. ಸೊ ಯಾರು ಹೋಗ್ಬೋದು ಅನ್ಸುತ್ತೆ? ಮೋಕ್ಷಿತ ಹೋಗ್ಬೋದು ಅಂತ ಅನಿಸ್ತದೆ. ಮೋಕ್ಷಿತ. ಸೊ ಆಲ್ರೆಡಿ ಅವ್ರ ಹತ್ರ ಪಾಯಿಂಟ್ಸ್ ಸ್ವಲ್ಪ ಇದೆ ಸದ್ಯಕ್ಕೆ. ಫೈನಲ್ ಏನಾಗುತ್ತೆ ಗೊತ್ತಿಲ್ಲ ವೀಕೆಂಡ್ ಅಲ್ಲಿ. ಸದ್ಯಕ್ಕೆ ಮೋಕ್ಷಿತ ಅಂಡ್ ಭವ್ಯ ಹತ್ರ ಪಾಯಿಂಟ್ಸ್ ಚೆನ್ನಾಗಿದೆ. ಸೊ ಯಾರು ಹೋಗ್ಬೋದು? ಗೌತಮಿ ಅವ್ರು 0 ಅಲ್ಲಿ ಇದಾರೆ. ಸೊ ಇನ್ನೆಲ್ಲ ಅಷ್ಟು ಕಷ್ಟ ಇದಾರೆ. ಇವ್ರಿಬ್ರ ಹತ್ರ ಚೆನ್ನಾಗಿ ಪಾಯಿಂಟ್. ಯಾರು ಹೋಗ್ಬಹುದು? ಇವರಿಬ್ರಲ್ಲ, ಇವರಿಬ್ರು ಬಿಟ್ಟು ಬೇರೆ ಟೋಟಲ್ ಅಂದ್ರೆ ಮೋಕ್ಷಿತ ಇರ್ಬೋದು ಅಂತ ಅನಿಸ್ತದೆ. ಇವ್ರ ಹತ್ರ ಮೇ ಬಿ ಚೆನ್ನಾಗಿರ್ಬೋದು. ಲಾಸ್ಟ್ ಇಲ್ಲಾಂದ್ರೆ ಗೌತಮಿ ಚಾನ್ಸ್. ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ. ಇವ್ರ ಇಂಟರ್ವ್ಯೂ ಕೂಡ ತುಂಬಾ ಚೆನ್ನಾಗಾಯ್ತು. ಅವ್ರು ತುಂಬಾ ಚೆನ್ನಾಗಿ ಹೋಗಿದ್ದಾರೆ. ಅವ್ರ ಮಾತು ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಅಂಡ್ ಕಂಗ್ರಾಚುಲೇಷನ್. ತುಂಬಾ ಚೆನ್ನಾಗಿ ಲೈಕ್ ಮಾಡಿ, ಅವ್ರಿಗೆ ತುಂಬಾ ಹೆಲ್ಪ್ ಆಗ್ಲಿ, ಇನ್ನೂ ಜಾಸ್ತಿ ಹೆಸರು ಮಾಡ್ಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.